ತುಂಬಾ ನೋವು ಕೊಡುತ್ತೆ ಕಣೋ. ನೋಡು, ನಾನು ನಿನಗಿಂತ ಹೆಚ್ಚಿನ ಅವಮಾನನ ಅನುಭವಿಸಿದ್ದೀನಿ ಊರ ಜನರ ಮುಂದೆ. ಅದು ಹೆಂಗಸರ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳೋದು ಅನ್ನೋದು ಹುಡುಗಾಟನ. ಹೇಯ್, ನಮ್ಮ ಅಪ್ಪ ಯಾಕೋ ಹೆಣ್ಮಕ್ಳು ಕಾಲಿಗೆ ಬೀಳ್ಬೇಕು? ನಾಗವಂಶ ಕಾಳಿಂಗ ಅಂದ್ರೆ ಹೆಣ್ಮಕ್ಳೆಲ್ಲ ತಲೆ ತಗ್ಸ್ತಾ ಇದ್ರು. ಈಗ ನಮ್ಮಪ್ಪ ಕಾಳಿಂಗ, ಅವ್ರ ಕಾಲಿಗೆ ಬಿದ್ದು ತಲೆ ತಗ್ಸ್ಬೇಕಾ? ಆಗಲ್ಲ, ನಾನಾಗೋಗ್ ಬಿಡಲ್ಲ. ನೀನಿನ್ನು ಕೂಸು, ಆದ್ರೂ ಹೇಳ್ತೀನಿ ತಿಳ್ಕೊ. ಗಂಡ್ಸುನು ಅಮಲು ತಲೆಯಿಂದ ಇಳಿಬೇಕು ಅಂದ್ರೆ ಅವಮಾನನ ಕತ್ತಿಯಿಂದಲೇ ಹೊಡಿಬೇಕು. ಅಪ್ಪ, ಎದೊಳಿ ಅಪ್ಪ. ಆ ಕ್ಷಣದಲ್ಲಿ ನನ್ನ ಕೈ ಕಾಲು ಬಿದ್ದು ಹೋಗಿದ್ರು ನಾನು ನನ್ನ ಛಲನ ಬಿಡ್ಲಿಲ್ಲ. ಆದ ಅವಮಾನ ಸಣ್ಣದೋ ದೊಡ್ಡದೋ ಅದು ಮುಖ್ಯ ಅಲ್ಲ. ಆದರೆ ಅವಮಾನ ಯಾವತ್ತೂ ನಮ್ಮ ದ್ವೇಷಕ್ಕೆ ಬಲ ಕೊಡ್ತಾನೇ ಇರಬೇಕು. ವೀರೇಂದ್ರ, ಎಲ್ಲಕ್ಕೂ ಕಾಲ ಬರುತ್ತೆ, ಆದ್ರೆ ನಾವು ಆ ಕಾಲಕ್ಕೋಸ್ಕರ ಕಾಯ್ಬೇಕು. ಮುನೇಂದ್ರ, ಜೀವನದಲ್ಲಿ ಮುಂದೆ ಬರಬೇಕು ಅಂತಂದ್ರೆ ಅದಕ್ಕಿರೋದು ಎರಡೇ ಮಾರ್ಗ. ಒಂದು ದುಡಿಮೆ, ಇನ್ನೊಂದು ತಾಳ್ಮೆ. ಕಾಯೋಣ ಮುನೇಂದ್ರ, ಕಾಯೋಣ. ನೋಡು, 2 ದಿವಸದಿಂದ ನಿನ್ನ ಮೊಬೈಲ್ಗೆ ತುಂಬಾ ಕಾಲ್ಸ್ ಬರ್ತಾ ಇದೆಯಂತೆ. ನೀನು ಹೀಗೆ ಅಜ್ಞಾತವಾಸಿ ಆಗ್ಬಿಟ್ರೆ ಇಲ್ಲೇ ಕೊಳತು ಹೋಗ್ತೀಯಾ. ಮೊದಲು ಆರೋಗ್ಯ ನೋಡ್ಕೋ. ನನ್ನ ಮಾತು ಕೇಳು, ಮೊದಲು ಊಟ ಮಾಡು.